ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಿಂದಿನ ಬ್ಲಾಗಲ್ಲಿ ನಾನೇನು ರುದ್ರಾಕ್ಷಿ ಮಣಿ ಇದೆ ಅದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ. ಶಿವರಾತ್ರಿ ಹಬ್ಬ ದಿನ ಹೋಗಿರಲಿಲ್ವಲ್ಲ, ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ 3 ಜನ ಹೋಗ್ತಾ ಇದ್ವಿ. ಹೋಗ್ತಾ ದಾರಿನಲ್ಲೇ ದೇವರು ಮೆರವಣಿಗೆ ಬರ್ತಾಯಿತ್ತು, ಪಟಾಕಿ ಎಲ್ಲ ಹೊಡಿತಾಯಿದ್ರು. ನನಗಂತೂ ಈ ಥರ ದೊಡ್ಡ ದೊಡ್ಡ ಸರ ಪಟಾಕಿಗಳು ಸ್ವಲ್ಪ ಭಯ ಆಗುತ್ತೆ, ಯಾಕೆಂದರೆ ಅದು ಯಾವ್ಯಾವ ಕಡೆ ಎಗರುತ್ತೆ ಅಂತಲೇ ಗೊತ್ತಾಗಲ್ಲ. ಹೋಗ್ತಾ ದಾರಿಲೇ ಈ ಥರ ಫುಲ್ಲು ಲೈಟಿಂಗ್ಸ್ ಮಾಡಿದರು, ಮತ್ತು ದೇವ್ರ ಮೆರವಣಿಗೆ ಬರ್ತಾಯಿತ್ತು. ಹಂಗೆ ನೋಡಿಕೊಂಡು ನಾವು ದೇವಸ್ಥಾನಕ್ಕೆ ಕೂಡ ಹೋದ್ವಿ. ವೀರಭದ್ರೇಶ್ವರ ಟೆಂಪಲ್ ಲಾಸ್ಟ್ ಟೈಮೇ ನಾನು ಹೇಳಿದ್ದೆ ಡಿ ಗ್ರೂಪಲ್ಲಿರೋ ಅಂಥದ್ದು. ಸೊ ಯಾರೋ ಕಮೆಂಟ್ ಮಾಡಿದರೆ ಡಿ ಗ್ರೂಪ್ ಅಂದ್ರೇನು ಅಂದ್ರಳ್ಳಿನಾ ಅಂತ. ಹೌದು, ಇದು ಅಂದ್ರಳ್ಳಿ ಡಿ ಗ್ರೂಪಲ್ಲಿರೋ ಅಂಥದ್ದು. ಪ್ರತಿ ವರ್ಷ ನಾನು ಶಿವರಾತ್ರಿ ಹಬ್ಬ ದಿನ ಇದೊಂದು ದೇವಸ್ಥಾನ ಮತ್ತು ಇನ್ನೊಂದು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅಂದರೆ ಇಲ್ಲಿ ಬಂದಾಗಿಂದ ನನಗೆ ಇಷ್ಟ ಆಗುತ್ತೆ ದೇವಸ್ಥಾನಗಳು ಹೋಗೋಕ್ಕೆ. ಅಂದರೆ ನಾನು ಬಂದು ಇಲ್ಲಿ 4 ಇಯರ್ಸ್ ಆಯಿತು. 3 ಇಯರ್ಸ್ಗಿಂತ ಈ ವರ್ಷ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಇರ್ಬೋದು, ಅಲಂಕಾರ ಇರ್ಬೋದು, ಎಲ್ಲ ಚೆನ್ನಾಗಿ ಮಾಡಿದರು. ನನಗಂತೂ ಖುಷಿ ಆಗ್ತಾಯಿತ್ತು. ನನಗೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರೋದು ನೋಡೋದು ತುಂಬಾ ಇಷ್ಟ. ಅದರಲ್ಲೂ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂದರೆ ಇನ್ನೂ ಖುಷಿ. ಅಲ್ಲೋಗಿ ನಾವು ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಕೂಡ ತಗೊಂಡು ಅಲ್ಲಿ ಸುತ್ತ ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ದೇವಸ್ಥಾನ ಚೆನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಪೂರ್ತಿ ಫಿನಿಶ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತೇಳಿ ನೋಡಬೇಕು. ಬಟ್ ತುಂಬ ವಿಶಾಲವಾಗಿದೆ ಟೆಂಪಲು. ಎಲ್ಲ ದೇವರು ಏನು ಜ್ಯೋತಿರ್ಲಿಂಗಗಳಿದೆಯಲ್ಲ ಅದೆಲ್ಲದಕ್ಕೂ ಲೈಟಿಂಗ್ಸ್ ಹಾಕಿ ಮಾಡಿದ್ರಂಥದ್ದು. ಸೊ ಕೆಲವೊಂದಷ್ಟು ಮಾಡಿದ್ದೀನಿ, ಅಂದರೆ ನಾನು ಪ್ರತಿ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಾಡ್ಕೊಳ್ತಾ ಇರ್ತೀನಲ್ಲ. ಸೊ ಹಂಗೆ ಸುತ್ತ ಒಂದು ರೌಂಡ್ ಮಾಡ್ಕೊಟ್ಟು ಬಂದೆ. ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಈ ಥರ ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾವು ಕೂಡ ಒಂದಷ್ಟು ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ. ನೆನ್ನೆ ಬರೋಕ್ಕಾಗಿರಲಿಲ್ಲ ಅಂತ ಇವತ್ತು ದೇವಸ್ಥಾನ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಯಾರೋ ಮಾತಾಡ್ಕೊತಾ ಇದ್ರು, ನೆನ್ನೆ ತುಂಬ ರಶ್ ಇದ್ರಂತೆ, ಇವತ್ತು ಒಬ್ಬರು ಇಲ್ಲ ಅಂತ. ದೇವರ ದರ್ಶನ ಚೆನ್ನಾಗಾಯಿತು, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದರ್ಶನ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ವಿ. ಇಲ್ಲ ಇರೋ ದರ್ಶನ ಮಾಡ್ಕೊಂಡು ಬರ್ತಾನೂ ಕೂಡ ಅಲ್ಲಿ ಪಟಾಕಿ ಹೊಡಿತಾಯಿದ್ರು. ಈ ಸಲ ಸ್ಕೈ ಶಾಟ್ ಹೊಡಿತಾಯಿದ್ರು. ಅದನ್ನು ಹಂಗೆ ದೂರದಿಂದ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತೇನಿಲ್ಲ, ಅಲ್ಲಿ ಗಾಡಿಗಳೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಮತ್ತು ಇನ್ನು ಜಾಸ್ತಿ ಹೊತ್ತು ಸ್ಟಾಪ್ ಮಾಡಿದ್ರೆ ಇಲ್ಲಿ ಜಾಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ಸೈಡಲ್ಲಿ ಹಿಂಗೆ ಕಳಿಸ್ತಾಯಿದ್ರು. ನಾನಲ್ಲಿ ವೀರಗಾಸೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ. ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ನಾನು ನಿಂತ್ಕೊಂಡೆಲ್ಲ ನೋಡಿದ್ದೆ. ಬಟ್ ಈ ಸಲ ಸಿಂಪಲಾಗೇ ಇತ್ತು. ಬಟ್ ವೀರಗಾಸೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿದ್ರೆ ವೀಡಿಯೋನೇ ಆನ್ ಮಾಡ್ಕೊಂಡಿಲ್ಲ. ಮತ್ತು ಇನ್ನೇನು ಮಾಡೋದು, ಅಲ್ಲಿ ನಾವು ನಿಂತ್ಕೊಂಡ್ರೂ ಜಾಮ್ ಆಗಿಬಿಡುತ್ತೆ ಗಾಡಿನಲ್ಲಿ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ವಿ. ಸೊ ಒಟ್ಟಿನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಮೆರವಣಿಗೆ ಕೂಡ ನೋಡಿದ್ವಿ. ಅದು ಖುಷಿ ಆಯ್ತು. ಹೇಳಪ್ಪ, ಹೇಳು ಏನು ಅಂತ ಹೇಳು ಬೇಗ, ಏನಂತ ನಾನು ಹೇಳು ಒಂದಿದು. ನನ್ನ ಮಗನ್ಗೆ ಓದು ಅಂತೇಳಿ ಕೂತ್ಕೊಂಡ್ರೆ ಏನೋ ಡೌನ್ಲೋಡ್ ಬ್ಲಾಗ್, ಇನ್ನರ್ ಬ್ಲಾಗ್, ಡೌನರ್ ಬ್ಲಾಗ್, ಇನ್ನರ್ ಬ್ಲಾಗ್ ಅಂತೇಳಿ ಕರಾಟೆ ಕಲಿಸ್ತಾವನೆ ನನಗೆ. ಏನೆಲ್ಲ ಇಂಥ ಹುಡುಗನ್ಗೆ ನಾನು ಓದ್ಬಿಟ್ಟು ಒಪ್ಸು 9 ಗಂಟೆ ಆಯ್ತು ಆಲ್ರೆಡಿ ಅಂತ ಅಂದ್ರೆ, ಅಯ್ಯೋ ದೇವ. ಎಲ್ಲ ಎಡಿಟ್ ಮಾಡ್ತಾರೆ ನೋಡಿ ಈಗ. ಎಡಿಟ್ ಮಾಡಿ ನೀನ್ ವಾಕ್ಸಿಂಗ್ ಮಾಡೋ ತರ ಆಗ್ತೀನಿ, ಆಯ್ತಾ? ಶಶಿರ್ ಓದಲ್ವೋ? ನನ್ನ ಮಗದಂತೂ ತರಲೆಗಳು ಇದ್ದೇ ಇರುತ್ತೆ. ಅದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಾನು ಯೂಟ್ಯೂಬಲ್ಲಿ ನನ್ನ ಪೂರ್ತಿ ಮಾರ್ನಿಂಗ್ ರೊಟೀನ್ ಏನಿರುತ್ತೆ ಅದನ್ನು, ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುಂಚೆನೂ ಶೇರ್ ಮಾಡಿದ್ದೀನಿ, ಬಟ್ ಪೂರ್ತಿಯಾಗಿ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಕೆಲವೊಂದು ಮಾಡ್ಕೊಂಡಿರ್ತೀನಿ, ಕೆಲವೊಂದು ಇರಲ್ಲ. ಬಟ್ ಫಸ್ಟ್ ಟೈಮ್ ನಾನು ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ನನ್ನ ಹೆಂಗಿರುತ್ತೆ ಮಾರ್ನಿಂಗ್ ರೊಟೀನ್ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಎದ್ದಿದ ತಕ್ಷಣ ನಾನು ಅವನಿಗೆ ತಿಂಡಿ ಪ್ರಿಪೇರ್ ಮಾಡಿಬಿಡ್ತೀನಿ. ತಿಂಡಿ
ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ ಎರಡೂ ಪ್ರಿಪೇರ್ ಮಾಡಿಬಿಟ್ಟು ಅವನಿಗೆ ಎಲ್ಲ ಎತ್ತಿಟ್ಬಿಟ್ಟು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗಿ ಪಾರ್ಕಿಂಗ್ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಬೇಕು. ಪ್ರತಿದಿನ ಎವ್ರಿ ಡೇ ಕ್ಲೀನ್ ಮಾಡಿದ್ರೂ ಕೂಡ ಆ ಧೂಳು ಅನ್ನೋದು ಇದ್ದೇ ಇರುತ್ತೆ. ನಮ್ಮದು ಏಕೆಂದರೆ ಮೇನ್ ರೋಡ್ ಥರ ಆಗಿಬಿಟ್ಟಿದೆ. ಸೊ ತುಂಬ ಗಾಡಿಗಳು ಓಡಾಡೋದ್ರಿಂದ ಎವ್ರಿ ಡೇ ನಾನು ಗುಡಿಸಿ ಮತ್ತು ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ನಾನು ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ, ಅಂದರೆ ತೊಳ್ಕೊಳ್ತೀನಿ ನೀರು ಹಾಕಿ. ಬಟ್ ಎವ್ರಿ ಡೇ ನಾನು ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ಮಾತ್ರ ನೀರು ಹಾಕೋವಂಥದ್ದು. ಸೊ ಬಾಗಿಲಿಗೆಲ್ಲ ನೀರು ಹಾಕಿ ಸಿಂಪಲಾಗಿರೋವಂಥ ರಂಗೋಲಿನೇ ಬಿಡ್ತೀನಿ. ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಡೈಲಿ ಬಿಟ್ಕೊಂಡು ಮಾಡೋದಕ್ಕಾಗಲ್ಲ, ಮತ್ತು ಅದು ನೆನ್ಪಿಟ್ಕೊಳ್ಳೋದು ಕಷ್ಟ. ಏನೋ ಒಂದು ಹಬ್ಬ ಹರಿದಿನ ಆ ಥರ ಆದರೆ ಈ ಥರ ರಂಗೋಲಿ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಹಾಕ್ತೀನಿ. ಬಟ್ ಬೇರೆ ದಿನ ಅಂದರೆ ಸಿಂಪಲಾಗಿ ಚಿಕ್ಕದಾಗಿ ಬರುತ್ತಲ್ಲ ರಂಗೋಲಿಗಳನ್ನ, ಅದನ್ನು ಹಾಕ್ಕೊಳ್ತೀನಿ. ಸೊ ಇದಿಷ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಕೂಡ ರೆಡಿಯಾಗಿ ನಿಂತ್ಕೊಂಡಿರ್ತಾನೆ. ಆಮೇಲೆ ಅವರಪ್ಪ ಕರ್ಕೊಂಡು ಹೋಗ್ತಾರೆ. ಸೊ ಸಮ್ಟೈಮ್ಸ್ ಏನಂದರೆ ಅವ್ನಿಗೆ ಓದಿಸೋದಿದ್ರೆ ಈ ಥರ ಆಗುತ್ತೆ. ಅವ್ನಿಗೆ ಓದಿಸೋದೇನಿಲ್ಲ ಅಂತಂದರೆ ತಿಂಡಿ ಮಾಡೋಕ್ಕೆ ಬಿಫೋರೇ ನಾನು ಬಂದೆಲ್ಲ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಫಸ್ಟಿಗೆ ಅವ್ನ ತಿಂಡಿಗೆ ಮತ್ತು ಲಂಚಿಗೆ ಎರಡೂ ಪ್ರಿಪೇರ್ ಮಾಡಿಬಿಟ್ಟೆ ಬರಬೇಕು. ಇದೆಲ್ಲ ನಾನು ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬಿಟ್ಟೆ ಅಂದರೆ ನಾನು ಅಲ್ಲಿ ಕಡೆ ತಿಂಡಿ ಮಾಡೋದೇ ಮರೆತುಬಿಟ್ಟಿರ್ತೀನಿ. ಹಂಗಾಗಿ ಫಸ್ಟ್ ಈ ಕೆಲಸ ಲಂಚ್ ಪ್ರಿಪೇರ್ ಆದಮೇಲೆ ನಾನು ಕೆಳಗಡೆ ಇಳಿಯೋ ಅಂಥದ್ದು. ವಾಸನೆ ಕೊಡಿಲ್ಲ. ಅಲ್ಲೇ ಇದ್ದಿದ್ದೀನಲ್ಲ ಟೀಪೈ ಮೇಲೆ ಏನು ತಿಂದೇ ಇಲ್ಲ ಇವನು. ದೋಸೆ ಹಾಕಿಟ್ಬಿಟ್ಟು ಪಲ್ಯ ಹಾಕಿಟ್ಬಿಟ್ಟು ಬಂದಿದ್ದೀನಿ. ಇವನು ತಿಂದೇ ಹೋಗೋನು ಸ್ಕೂಲಿಗೆ. ಅದನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನನ್ನ ಮಗ ಸ್ಕೂಲಿಗೆ ಹೊರಟ ಮೇಲೆ ಮೇಲ್ಗಡೆ ಬಂದು ನಾನು ಮಾಡೋದು ಫಸ್ಟ್ ಕೆಲಸ ಬಂದು ಡಸ್ಟಿಂಗು. ಹಾಲ್ದು ಫಸ್ಟು ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಹಸ್ಬೆಂಡು ಸ್ಕೂಲಿಂದ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು ಹಾಲೆಲ್ಲ ನೀಟಾಗಿ ಎಲ್ಲ ಡಸ್ಟಿಂಗ್ ಮಾಡ್ಕೊಂಬಿಟ್ರೆ ಅವ್ರು ಬಂದು ಕೂತ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಅವ್ರು ಬಂದು ಕೂತ್ಕೊಂಡಾಗ ಈ ಕಡೆ ಕೂತ್ಕೊಳ್ಳಿ ಆ ಕಡೆ ಕೂತ್ಕೊಳ್ಳಿ ಅಂದರೆ ಅವ್ರಿಗೂ ಹಿಂಸೆ ಆಗುತ್ತೆ. ಅಥವಾ ಏನಾದರೂ ದೋಸೆ ಆಗಿರೋದ್ರಿಂದ ಹಾಕ್ಕೊಡ್ತೀನಿ. ಅದು ಬಿಟ್ಟು ಬೇರೆ ತಿಂಡಿಗಳಾದರೆ ಹಾಕ್ಕೊಟ್ಟಾಗಲೂ ಕೂಡ ಅವರು ಊಟ ಮಾಡುವಾಗ ಡಸ್ಟಿಂಗ್ ಮಾಡಿದ್ರೆ ಅವ್ರ ಊಟಕ್ಕೆಲ್ಲ ಇದಾಗುತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅವನ್ನ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10 ಮಿನಿಟ್ಸ್ ಅಷ್ಟರಲ್ಲಿ ನಾನು ಹಾಲ್ದೇನಿದೆ ಅದೆಲ್ಲ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಪ್ರತಿದಿನ ಮಾಡ್ತೀನಿ. ಆದರೂ ಕೂಡ ಅದು ಸಂಜೆ ಆಗೋ ಅಷ್ಟರಲ್ಲಿ ಆ ಕಡೆ ಈ ಕಡೆ ಹಾಗೇ ಇರುತ್ತೆ. ನನ್ನ ಮಗ ಬರೋವ್ರಿಗಂತೂ ನೀಟಾಗೇ ಇರುತ್ತೆ. ನನ್ನ ಮಗ ಸ್ಕೂಲಿಂದ ಬಂತಂದರೆ ಒಂದೊಂದೇ ಅದು ಆ ಕಡೆ ಇದು ಈ ಕಡೆ ಹಾಕೋದು ಸ್ಟಾರ್ಟ್ ಆಗುತ್ತೆ. ಸೊ ಹಸ್ಬೆಂಡ್ ಏನು ಇದು ಮಾಡಲ್ಲ. ಅವ್ರಿಗೇನಂದರೆ ಪಾಪ ಗಾಡಿಯೆಲ್ಲ ಓಡಿಸಿ ಬ್ಯಾಕ್ ಪೇನ್ ಬಂದಿರುತ್ತಲ್ವ, ಸೊ ಹಂಗಾಗಿ ಒಂದಷ್ಟು ದಿಂಬುಗಳನ್ನ ಹಾಕ್ಕೊಳ್ತಾರೆ ಅಷ್ಟೇ ಅವರು. ಅದು ಬಿಟ್ಟರೆ ಇನ್ನು ಮನೇನ ಆ ಕಡೆ ಈ ಕಡೆ ಚಲಾಪಿಲಿ ಮಾಡೋ ಕೆಲಸ ಎಲ್ಲ ನನ್ನ ಮಗನಿಗೆ ಸೇರಿದ್ದು. ಸೊ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ರೂಮ್ಗೆ ಹೋಗ್ತೀನಿ. ಇಲ್ಲೇ ಅಂದರೆ ಯಾರು ಮಲಗಲ್ಲ. ಏನಂದರೆ ನನ್ನ ಮಗ ಕೂತ್ಕೊಂಡು ಓದ್ಕೊಳ್ಳೋದು ಮತ್ತು ಏನಾದರೂ ಬೇರೆ ಆ್ಯಕ್ಟಿವಿಟಿ ಎಲ್ಲ ಈ ರೂಮಲ್ಲಿ ಮಾಡ್ತಿರ್ತಾನೆ. ಸೊ ಆ ಟೈಮಲ್ಲಿ ಎಲ್ಲ ಇದು ಮಾಡಿಬಿಟ್ಟಿರ್ತಾನೆ. ಹಂಗಾಗಿ ಈ ಒಂದು ರೂಮ್ನ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರೂಮ್ಗೆ. ಅಲ್ಲಂತೂ ಮಾರ್ನಿಂಗ್ ಏನಂದರೆ ಈ ಸ್ನಾನ ಮಾಡಿ ಒರೆಸಿದ ಟವಲ್ ಎಲ್ಲ ಅಲ್ಲಲ್ಲೇ ಹಾಕಿ ಹೋಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ನಾನು ಅದೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇವಾಗ ಸೆಕೆ ಇರೋದ್ರಿಂದ ಟೇಬಲ್ ಫ್ಯಾನ್ನ ಯೂಸ್ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಸೆಕೆ. ಮೇಲುಗಡೆ ಫ್ಯಾನ್ ಆನ್ ಮಾಡೋದ್ರಂತೂ ಗಾಳಿನೇ ಬೀಸಲ್ಲ ನಮಗೆ. ಹಂಗಾಗಿ ಈಗ ಎಕ್ಸ್ಟ್ರಾ ಸ್ಪೇರ್ ಅಂತ ಟೇಬಲ್ ಫ್ಯಾನನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನಾನೇ ಕ್ಲೀನ್ ಮಾಡಿದವಳು ಅಂತ ಕನ್ನಡಿಲಿ ತೋರಿಸಿದ್ದೀನಿ. ಆ ರೂಮ್ನ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿರ್ತಾರೆ. ತಿಂಡಿ ಹಾಕ್ಕೊಡ್ಬೇಕು ಅವ್ರಿಗೂ. ಬಂದುಬಿಟ್ಟು ದೋಸೆ ಮಾಡಿದ್ದೆ ಅವತ್ತು. ದೋಸೆ ಹಿಂದಿನ ದಿನವೇ ನಾನು ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ. ಸೊ ರೆಸಿಪಿ ದೋಸೆಗೂ ಸಕ್ಕತ್ತಾಗಿತ್ತು ಮತ್ತು ರೈಸ್ಗೂ ತುಂಬ ಚೆನ್ನಾಗಿತ್ತು. ಅದನ್ನೇ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು, ದೋಸೆ ಕೂಡ ಆಗುತ್ತೆ ಅಂತ. ಅದನ್ನೇ ಇವತ್ತು ಹಾಕ್ಕೊಡ್ತಾ ಇರೋವಂಥದ್ದು. ದೋಸೆ ಹಾಕ್ಕೊಟ್ಬಿಟ್ಟು ಹಸ್ಬೆಂಡ್ಗೆ. ಆಮೇಲೆ ಅವ್ರ ಜೊತೆ ನಾನೇನು ಅಂದರೆ ಅವರು ತಿಂಡಿ ತಿನ್ನುವಾಗೇನು ನಾನು ಕೆಲಸ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಮಾತಾಡ್ಕೊಂಡು. ಮಾರ್ನಿಂಗ್ ಎದ್ದಾಗಿಂದ ನಾನು ನನ್ನ ಕೆಲಸದ ಮೇಲೆ ಬ್ಯುಸಿ ಇರ್ತೀನಿ ಮತ್ತು ಅವ್ರು ರೆಡಿ ಆಗೋದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ಈ ತಿಂಡಿ ಮಾಡೋವಂಥ ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಮಾತಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಂಗಾಗಿ ಅವ್ರು ತಿಂಡಿ ಮಾಡಿಕೊಟ್ಬಿಟ್ಟು ಇಲ್ಲ ಅವ್ರ ಜೊತೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಇಲ್ಲ ಅಂತಂದರೆ ಅವ್ರಿಗೆ ಮಾಡಿಕೊಡ್ತೀನಿ. ಹೀಗೆ ಅವರು ಕೆಲ್ಸಕ್ಕೆ ಹೋಗೋವರೆಗೂ ನಾನು ಯಾವುದೋ ಕೆಲಸ ಮಾಡಲ್ಲ. ಅವರು ಹೊರಟ ಮೇಲೆ
ಕೆಲಸಕ್ಕೆ ಹೊರಟ ಮೇಲೆ ನಾನು ತಕ್ಷಣಕ್ಕೂ ಕೂಡ ನಾನು ಮನೆಯೆಲ್ಲ ಕಸ ಎಲ್ಲ ಗುಡಿಸೋದಕ್ಕಾಗಲ್ವಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಅಡುಗೆ ಮನೆ ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಪಾತ್ರೆ ಏನಿರುತ್ತೆ ಅದು ಹಿಂದಿನ ದಿನ ನೈಟು ಸಮ್ಟೈಮ್ಸ್ ನೈಟ್ ಎಲ್ಲ ತೊಳೆದಿಟ್ಬಿಡ್ತೀನಿ. ಇಲ್ಲ ಅಂತಂದರೆ ಮಾರ್ನಿಂಗೇ, ಯಾಕೆಂದರೆ ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಬಿಟ್ಟು ಸಂಜೆ ಅಷ್ಟಲ್ಲಿ ತೊಳೆದಿರ್ತೀನಿ ಪಾತ್ರೆಗಳು. ಮತ್ತು ರಾತ್ರಿಯಿಂದ ಬೆಳಗ್ಗೆವರೆಗೂ ಏನು ಪಾತ್ರೆ ಇರೋದಿಲ್ಲ. ಹಂಗಾಗಿ ಬೆಳಗ್ಗೆ ಎಲ್ಲ ತಿಂಡಿ ಮಾಡಿರೋದೆಲ್ಲ ಆದಮೇಲೆ ಒಟ್ಟಿಗೆ ತೊಳ್ಕೊಳ್ಳೋಣ ಅಂಥೇಳಿ ಬಿಟ್ಬಿಟ್ಟಿರ್ತೀನಿ. ಸೊ ಎಲ್ಲ ತೊಳ್ಕೊಂಡು ಒಂದು ಸಲ ಎಲ್ಲ ಒರೆಸ್ಕೊಂಡು ಬಂದುಬಿಟ್ರೆ ಅಡುಗೆ ಮನೆ ಕ್ಲೀನ್ ಆಗುತ್ತೆ. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಡಸ್ಟಿಂಗ್ ಆಲ್ರೆಡಿ ಮಾಡಿಬಿಟ್ಟಿರ್ತೀನಲ್ವ. ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಮನೇನ ಕ್ಲೀನ್ ಮಾಡಿ ಒರೆಸ್ಕೊಂಡು ಬರ್ತೀನಿ. ಸೊ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಪಾರ್ಕಿಂಗ್ ಗುಡಿಸಿ ತೊಳೆಯುವಾಗಲೇ ನನಗೆ ಇನ್ನೂ ಕೂಡ ಟೈಮ್ ಇದ್ದರೆ ಮೆಟ್ಲು ಸ್ಟೆಪ್ಸ್ ಕೂಡ ತೊಳ್ಕೊಂಬಂದ್ಬಿಡ್ತೀನಿ. ಟೈಮ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಏನಾದರೂ ರೈಸ್ ಐಟಮ್ ಆ ಥರ ಮಾಡಿರ್ತೀನಲ್ಲ, ಆ ಟೈಮಲ್ಲಿ ನನಗೆ ಟೈಮ್ ಇರುತ್ತೆ. ಸೊ ಆವಾಗ ನಾನು ಪಾರ್ಕಿಂಗ್ ಕ್ಲೀನ್ ಮಾಡಿ ಬರ್ದಿದ ತಕ್ಷಣ ಸ್ಟೆಪ್ಸ್ನ ಒರೆಸ್ಬಿಡ್ತೀನಿ. ಈ ದೋಸೆ, ಚಪಾತಿ, ಇಡ್ಲಿ ಅಥವಾ ಪೂರಿ ಅಥವಾ ರೊಟ್ಟಿ ಈ ಥರದ್ದೆಲ್ಲ ಮಾಡಬೇಕು ಅಂದಾಗ ಅಲ್ಲಿದಲ್ಲೇ ಬಿಸಿ ಮಾಡಿ ಕೊಡಬೇಕಲ್ವ. ಸೊ ಆವಾಗ ನನಗೆ ಅವ್ರಿಗೆ ತಿಂಡಿ ಹಾಕ್ಕೊಡೋ ಕೆಲಸ ಇರುತ್ತೆ. ಹಂಗಾಗಿ ನಾನೇನು ಸ್ಟೆಪ್ಸ್ ಒರ್ಸೋಕ್ಕೆ ಹೋಗಲ್ಲ. ಮನೆ ಒರೆಸಿದ್ಮೇಲೆ ಒಂದು ಸಲ ಹೋಗಿ ಸ್ಟೆಪ್ ಒರೆಸ್ಕೊಂಬಂದ್ಬಿಡ್ತೀನಿ. ಇಲ್ಲ ಅಂತಂದರೆ ರೈಸ್ ಐಟಮ್ ಆದರೆ ಆರಾಮಾಗಿ ಕಲಿಸಿಟ್ಬಿಟ್ರೆ ಅವ್ರು ತಿಂದ್ಕೊಳ್ತಾರೆ. ಇಲ್ಲ ಹಾಕಿಟ್ಬಿಟ್ಟು ತಟ್ಟೆಗೆ ಮುಚ್ಚಿಕೊಟ್ರೆ, ಅಥವಾ ನಾನು ಮೆಟ್ಲು ಒರೆಸ್ಕೊಂಡು ಬರೋವರೆಗೂ ಅವರು ಒಂದು 10 ನಿಮಿಷ ವೆಯ್ಟ್ ಮಾಡ್ತಾರೆ. ಸೊ ಈ ಥರ ಮಾಡ್ಕೊಳ್ತೀನಿ. ಎವ್ರಿ ಡೇ ನಂದು ಇದೇ ರೊಟೀನ್ ಇರುತ್ತೆ. ಪ್ರತಿ ದಿನವೂ ನಂದು ಇಷ್ಟೇ ಕೆಲಸ ಇರುತ್ತೆ. ಆಲ್ಮೋಸ್ಟು ವೀಕಲ್ಲಿ 2 ಡೇಸ್ ಬಿಟ್ಟು ಮಿಕ್ಕಿದ್ದೆಲ್ಲ ದಿನ ನಾನು ಮನೆ ಒರೆಸ್ಕೊಂಡು ಬರ್ತೀನಿ. ವೆಡ್ನಸ್ಡೇ ಮತ್ತು ಸ್ಯಾಟರ್ಡೇ ಮಾತ್ರ ಒರೆಸೋದಿಲ್ಲ. ಅಲ್ಲಿದ್ದಾಗಿಂದನೂ ಕೂಡ ಹಾಗೆ ವೆಡ್ನಸ್ಡೇ ಸ್ಯಾಟರ್ಡೇ ಒರೆಸಲ್ಲ. ಜಸ್ಟ್ ಕಸ ಡಸ್ಟಿಂಗ್ ಮಾಡಿಬಿಟ್ಟು ಕಸ ಗುಡಿಸ್ಬಿಡೋದು ಅಷ್ಟೇ. ಸಂಡೇ ಅಂದರೆ ನಮ್ಮದು ವಾರ ಇರೋದ್ರಿಂದ ಸಂಡೇ ಮಾಡಲೇಬೇಕು ಕಂಪಲ್ಸರಿ. ಸೊ ಹಂಗಾಗಿ ಆ ವೀಕಲ್ಲಿ ಆ 2 ಡೇಸ್ ಬಂತಂದರೆ ತುಂಬಾ ಖುಷಿ. ಅದರಲ್ಲೂ ಆ ಒಂದು 2 ಡೇಸಲ್ಲಿ ಹಬ್ಬಗಳು ಯಾವ್ದಾದ್ರು ಬಂದುಬಿಟ್ರೆ ಬೇಜಾರಾಗುತ್ತೆ ನನಗೆ. ಯಾಕೆ ಅಂದರೆ ಫ್ರೀಯಾಗಿರಬೇಕು, ನನ್ನ ಮೈಂಡಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿರ್ತೀನಿ. ಆ 2 ಡೇಸ್ ನಾನು ಸ್ವಲ್ಪ ಫ್ರೀಯಾಗಿರ್ತೀನಿ, ಆ ಥರ ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರ್ತೀನಿ. ಬಟ್ ಆ ಟೈಮಲ್ಲಿ ಹಬ್ಬಗಳೆಲ್ಲ ಬಂದಾಗ ಒರೆಸ್ಲೇಬೇಕಾಗತ್ತೆ. ಮುಂಚೆ ಬೇಜಾರಾಗ್ತಾಯಿತ್ತು, ಬಟ್ ಇವಾಗೇನಿಲ್ಲ. ಯಾಕೆಂದರೆ ರಜಾ ಇರೋದ್ರಿಂದ ನನ್ನ ಮಗ ಮನೇಲೇ ಇರ್ತಾನೆ. ಸೊ ಅವಾಗ ಅವನಿಗೆ ಹೆಲ್ಪ್ ಮಾಡು ಅಂದರೆ ಅವನು ಹೆಲ್ಪ್ ಮಾಡಿಕೊಡ್ತಾನೆ. ಮನೆ ಒರೆಸಿ ಮೆಟ್ಲು ಒರೆಸಿ ಎಲ್ಲ ಮಾಡ್ತಿರ್ತಾನೆ. ಕೆಲವೊಂದು ಸಲ ಏನು ಗೊತ್ತಾ, ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ಮೆಟ್ಲೆಲ್ಲ ಒರೆಸ್ಬೇಕಾದ್ರೆ ಯಾರಾದರೂ ಹಿಂಗೆ ಹೋಗ್ತಾರಲ್ಲ, ಅಂದರೆ ಈ ಹೌಸ್ ಹೆಲ್ಪರ್ಸ್ ಬಂದು ಕೇಳ್ತಾ ಇರ್ತಾರೆ, ಏನಾದರೂ ಮಾಡಿಕೊಡ್ಬೇಕಾ, ಏನಾದರೂ ಕೆಲಸದವ್ರು ಬೇಕಾ ನಿಮಗೆ ಅಂತ. ಇಲ್ಲ, ನಾನೇ ಮಾಡ್ಕೊಳ್ತೀನಿ ಆರಾಮಾಗಿ. ಅಂದರೆ ಇದು ರೆಗ್ಯುಲರ್ ರೊಟೀನ್ ಆಗಿರೋದ್ರಿಂದ ಅದು ನಾನು ಹೋಗ್ಬಿಟ್ಟು ಮಾಡ್ಕೊಂಬಿಡ್ತೀನಿ ಬೇಗ. ಅದೇನು ಪ್ರಾಬ್ಲಮ್ ಆಗೋಲ್ಲ ನನಗೆ. ಸೊ ಫಸ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಈ ರೀತಿ ಹೊರಗಡೆ ಪುಟಿಕ ಎಲ್ಲ ಬಂದು ಒರೆಸ್ಕೊಳ್ತೀನಿ. ಸೊ ಅಂದರೆ ವಾರಕ್ಕೆ ಒಂದಿನ ಇದು ಪಾಟೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕೆಳಗಡೆ ಎಲ್ಲ ಒರೆಸ್ಕೊಂಡು ಬರ್ತೀನಿ. ಮಿಕ್ಕಿದ ದಿನ ಎಲ್ಲ ಹಾಗೆ ಕೆಳಗಡೆ ಒರೆಸ್ಬೋದು. ಯಾಕೆಂದರೆ ಸ್ಟ್ಯಾಂಡ್ ಇಟ್ಕೊಂಡಿರೋದ್ರಿಂದ ನೀಟಾಗಿ ಅದು ಹೋಗುತ್ತೆ. ಮೌಪ್ ಏನಿದೆ ಅದ್ರೊಳಗಡೆ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ಸ್ ಒರೆಸೋವಂಥದ್ದು. ನಾನು 2nd ಫ್ಲೋರಿಂದ ನಾನು ಒರೆಸ್ಕೊಳ್ತೀನಿ. ಅದ್ರ ಮೇಲೆ ಎಲ್ಲ ಅವ್ರವ್ರ ಮನೆ ಮುಂದೆ ಅವ್ರವ್ರು ಕ್ಲೀನ್ ಮಾಡ್ಕೊಳ್ತಾರೆ. ಸೊ ಇದು ನಾನು ಈ ಮನೆಗೆ ಬಂದಾಗಿಂದನೂ ಇದೇ ರೊಟೀನೇ ನಾನು ಮಾಡ್ತಾ ಇರೋದು. ಸೊ ಮೊದಲಾದರೆ ನಾನು ಮಂತಿಗೆ 2 ಸಲ ಹೋಗಿ ಮೆಟ್ಲೆಲ್ಲ ತೊಳ್ಕೊಂಡು ಕೂಡ ಬರ್ತಾಯಿದ್ದೆ. ಬಟ್ ಏನಂದರೆ ಮಧ್ಯದಲ್ಲಿ ನಮಗೆ ನೀರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡ್ತಲ್ಲ. ಸೊ ಆ ಟೈಮಲ್ಲಿ ನೀರಿಗೆ ತೊಂದರೆ ಇದ್ದಿದ್ದರಿಂದ ಈ ಥರ ಒರೆಸ್ಕೊಳ್ಳೋವಂಥದ್ದು. ಸೊ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಒಳಗಡೆ ನಮ್ಮ ಬಾಲ್ಕನಿ ಲಾಸ್ಟ್ ಟಚಪ್ ಬಂದು ನನ್ನ ಬಾಲ್ಕನಿ ಮಾಡಿದೆ ಅಂದರೆ ನನ್ನ ಕೆಲಸ ಅಲ್ಲಿ ಮುಗೀತು ಅಂತ. ಅಂದರೆ ಅವತ್ತಿನ ಕೆಲಸ ಮುಗೀತು ನಂದು ಅಂತ ಹೇಳಿಬಿಟ್ಟು. ಸೊ ಒಂದು ಸಲ ಬಾಲ್ಕನಿ ಎಲ್ಲ ನೀಟಾಗಿ ಒರೆಸ್ಕೊಂಡು ನಾನು ಬಂದ್ಬಿಟ್ಟು ಆದಮೇಲೆ ನನಗೆ ಅಂತ ಒಂದು 10 ನಿಮಿಷ ರೆಸ್ಟ್ ತೊಗೊಳ್ತೀನಿ. ಸೊ ನನಗೆ ಅದು ಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದೇ ಸಮ ಏನು ಗೊತ್ತಾ, ಮಧ್ಯದಲ್ಲಿ ಎಲ್ಲರೂ ಕೂತ್ಕೊಂಡು ಮಾಡಿಬಿಟ್ರೆ ಲೇಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಒಂದೇ ಸಮ ಕೆಲಸ ಮಾಡಿಬಿಟ್ಟಿರ್ತೀನಿ. ಸೊ ಹಾಗಾಗಿ ಒಂದು 10 ನಿಮಿಷ ಒಂದು ಗ್ಲಾಸ್ ನೀರು ಅಥವಾ ಜ್ಯೂಸು ಇಟ್ಕೊಂಡು ಕೂತ್ಕೊಂಡು ಕುಡಿಬೇಕು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಮಾಡೋವಂಥದ್ದು. ಸೊ ಇದೇ ರೀತಿ ನನ್ನ ಆಲ್ವೇಸ್ ರೊಟೀನ್ ಇರುತ್ತೆ. ಪೂರ್ತಿ ನನ್ನ ಮಾರ್ನಿಂಗ್ ರೊಟೀನ್ ಏನು ಅವತ್ತಿನ ದಿನ ಏನಿತ್ತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಾರ್ನಿಂಗ್ ರೊಟೀನನ್ನು ಮುಗಿಸಿ ನನಗೆ ಅಂತ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ದೇವ್ರ ಪೂಜೆ ಕೂಡ ಮಾಡ್ತೀನಿ. ಪ್ರತಿದಿನ ದೇವ್ರ ಪೂಜೆ ಅಂತೂ ಇದ್ದೇ ಇರುತ್ತೆ. ಸೊ ನಾನು ವೆಡ್ನೆಸ್ಡೇ ಸ್ಯಾಟರ್ಡೆ ಟೈಮ್ ಮಾತ್ರ ನನ್ನ ಮಗನ ಕೈಲಿ ದೀಪ ಹಚ್ಸೋವಂಥದ್ದು. ಅದು ಬಿಟ್ಟರೆ ಇನ್ನು ಮಂತ್ಲಿ ಟೈಮಲ್ಲಿ ನಾನು ದೀಪ ಹಚ್ಚಲ್ಲ.
ಇನ್ನು ಮಿಕ್ಕಿದ ದಿನ ಎಲ್ಲ ದೇವ್ರ ಪೂಜೆ ಮಾಡ್ತೀನಿ. ಸೊ ಇದಿಷ್ಟು ಮಾಡೋ ಅಷ್ಟರಲ್ಲಿ ಅವತ್ತು ಆಲ್ಮೋಸ್ಟ್ 11:20 ಏನೋ ಆಗಿತ್ತು. ದೋಸೆ ಇದ್ದಿದ್ದರಿಂದ ಲೇಟು, ಏಕೆಂದರೆ ಅದು ಹಾಕಬೇಕಲ್ವ ನಿಂತ್ಕೊಂಡು. ಸೊ ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ರೈಸ್ ಐಟಮ್ ಆ ಥರದ್ದೆಲ್ಲ ಇದ್ದರೆ ಇನ್ನೂ ಸ್ವಲ್ಪ ಬೇಗನೆ ಒಂದು 11 o'clock ಬೇಗ ಆದರೆ ಒಂದು 11 o'clock ಮುಗ್ದಿರುತ್ತೆ. ಅವತ್ತಿನ ದಿನ 11:20 ಆಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್. ಇವಾಗ 11:15 ಆಗ್ತಾಯಿದೆ ಟೈಮು. ಸೊ 11:15ಗೆ ನಾನೆಲ್ಲ ಕೆಲಸಗಳನ್ನ ಮುಗಿಸಿ ದೇವರಿಗೆ ಪೂಜೆ ಕೂಡ ಮಾಡಿದೆ. ವಿಡಿಯೋ ಮಾಡ್ಕೊಂಡು ಮಾಡಿದ್ದರಿಂದ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೆ. ಬೇಗ ಅಂದರೆ ಒಂದು 11 o'clock, ಇನ್ನೊಂದು ಅರ್ಧ ಗಂಟೆ ಮುಂಚೆ ಹೋಗ್ತಾಯಿತ್ತು ಅಷ್ಟೇ. ಪೂರ್ತಿಯಾಗಿ ಮಾರ್ನಿಂಗ್ ರೂಟೀನ್ ನಾನು ಏನೇನು ಮಾಡಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಇವಾಗ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ನನಗಂತೂ ಶಕ್ತಿನೇ ಇಲ್ಲ ನನಗೆ. ಇವಾಗ ಫಸ್ಟು ಹಾಕ್ಕೊಂಡು ತಿಂದ್ಬಿಡ್ಬೇಕು ದೋಸೆ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವ್ಲಾಗ್ ಮಾಡಲ್ಲ. ಅವತ್ತಿನ ದಿನ ಕಾಫಿ ಕೂಡ ಕುಡ್ದಿರಲಿಲ್ಲ, ಯಾಕೆಂದರೆ ಈ ದೋಸೆ ಚಪಾತಿ ಆ ಥರ ಐಟಮ್ ಎಲ್ಲ ತಿಂದ್ಬಿಟ್ರೆ ಸ್ವಲ್ಪ ಎದೆನಲ್ಲಿ ಉರಿ ಆಗ್ತಾ ಇರುತ್ತೆ. ಸೊ ತಿಂಡಿ ತಿಂದಾದಮೇಲೆ ನಾನು ಕಾಫಿನ ಕುಡಿತೀನಿ ಆ ಥರ ಟೈಮ್ಗಳಲ್ಲಿ. ಸೊ ಹಂಗಾಗಿ ತಿಂಡಿ ಹಾಕ್ಕೊಂಡು ಕಾಫಿ ಕುಡಿದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ತಂಗೆ ಉಳ್ಕೊಂಡಿದ್ದೆ. ಆಮೇಲೆ ಇವಾಗ ಟೈಮ್ ಆಲ್ರೆಡಿ 2:15 ಆಗ್ತಾಯಿದೆ. ಮತ್ತೆ ಅಡುಗೆ ಸ್ಟಾರ್ಟು. ಈ ಪ್ರಿಪ್ರೇಷನ್ ಮಾಡಿಕೊಂಡೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಮೇಲೆ ಇದು ವ್ಲಾಗ್ನ ಕಂಟಿನ್ಯೂ ಮಾಡಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ದೋಸೆ ಹಾಕೊಂಡು ತಿಂಡಿ ಮಾಡಿಬಿಟ್ಟು ಆಮೇಲೆ ನೋಡಿದೆ ದೋಸೆ ಹಿಟ್ಟು ಕೂಡ ಕಮ್ಮಿ ಇತ್ತು, ಏಕೆಂದರೆ ಅಕ್ಕಿ ಕಮ್ಮಿ ಇತ್ತು, ಸೊಸೈಟಿ ಅಕ್ಕಿ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿದ್ದು. ಮಾರ್ನಿಂಗ್ ಆಗೋಷ್ಟು ಹಾಕಿದೆ. ಮತ್ತು ಇವಾಗ ಮಧ್ಯಾಹ್ನ ಬಂದರೆ ನನ್ನ ಮಗ ತಿನ್ನೋಷ್ಟಿದೆ, ಅವ್ನು ಇಷ್ಟಪಡ್ತಾನೆ ಅಂದ್ಬಿಟ್ಟು ಅವ್ನಿಗೆ ಎತ್ತಿಟ್ಟಿದ್ವಿ. ಸೊ ಬೇಳೆ ರಸಮ್ ಮಾಡಿಬಿಟ್ಟು ಹುಳ್ಳಿಕಾಯಿ ಪಲ್ಯ ಮಾಡೋಣ ಅಂಥೇಳಿ ಹುಳ್ಳಿಕಾಯಿ ಬೇಕಿಟ್ಟಿದ್ವಿ. ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಬೇಳೆ ಸಾಂಬಾರಲ್ಲ ಬೇಳೆ ರಸಮ್ ಮಾಡ್ತಾಯಿದ್ದೆ. ಸೊ ಟೊಮೊಟೊ ಹಾಕೋದೇ ಮರ್ತೋಯ್ತು ನನಗೆ. ಏನೋ ಮರ್ತೆ ಅಂದ್ಕೊಂಡೆ, ಟೊಮೊಟೊ ಹಾಕೋದೇ ಮರ್ತೋಯ್ತು. ಸೊ ಇವಾಗ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೇಕಷ್ಟೇ. ಮಾರ್ನಿಂಗಿಂದ ಹೇಗೆಲ್ಲ ಇತ್ತು ನನ್ನ ರೊಟೀನ್ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.